ನೈಋತ್ಯ ವಲಯ ಪರೀಕ್ಷೆಗಳನ್ನು ಏನು ಈ ದಿನಾಂಕ ಜೂನ್ 25 ಕರ್ನಾಟಕದಲ್ಲಿ ನಡೆಸ್ತಾ ಇದೆ, ಅದನ್ನು ತಕ್ಷಣ ನಿಲ್ಲಿಸಿ ಕೇವಲ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ನಡೆಸುತ್ತಿರುವಂಥ ಪರೀಕ್ಷೆಯನ್ನು ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಕನ್ನಡದ ಪ್ರಶ್ನಾಪತ್ರಿಕೆ ಇಲ್ಲದೆ ಪರೀಕ್ಷೆ ನಡೆಯಬಾರ್ದು ಅನ್ನುವ ಆಗ್ರಹವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ. ನಾವು ಹಿಂದಿನಿಂದಲೂ ಹೇಳ್ತಾ ಇದ್ದೀವಿ, ಯಾವುದೇ ರೈಲ್ವೆ ಪರೀಕ್ಷೆಗಳು ನಡೆಯುವಾಗ ಇಲ್ಲಿ ಪ್ರಾದೇಶಿಕ ಭಾಷೆಯಾಗಿರುವಂಥ ಕನ್ನಡದಲ್ಲೂ ಸಹ ಪ್ರಶ್ನಾಪತ್ರಿಕೆ ಇರಬೇಕು. ಆದ್ದರಿಂದ ಕರ್ನಾಟಕದಲ್ಲಿ ರೈಲ್ವೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಆದ್ಯತೆ ಸಿಗುತ್ತೆ ಅನ್ನುವ ನಮ್ಮ ಹಕ್ಕಿನ ಹೋರಾಟವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೀವಿ. ಹಿಂದೆಯೂ ಸಹ ಡಿ ಗ್ರೂಪು ಪರೀಕ್ಷೆ ನಡೆಯುವಾಗ ಅವತ್ತು ಭಾರಿ ದೊಡ್ಡ ಚಳುವಳಿಯನ್ನು ನಾವು ಕರ್ನಾಟಕದ ಮೈಸೂರು ಮತ್ತು ಹುಬ್ಬಳ್ಳಿ ಬೆಂಗಳೂರಿನಲ್ಲಿ ನಡೆದಾಗ ಅವತ್ತಿನ ಕಾಲಕ್ಕೆ ರೈಲ್ವೆಯಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶ ಆಗಿತ್ತು. ಆದರೆ ಇವತ್ತು ಕೇಂದ್ರದ ಬಹುದೊಡ್ಡ ಉದ್ಯಮ ಅನಿಸ್ಕೊಂಡಿರುವಂಥ ರೈಲ್ವೆ ಇಲಾಖೆ ಭಾರತದ ಒಕ್ಕೂಟದ ವ್ಯವಸ್ಥೆಯನ್ನು ಮರ್ತಂತೆ ಕಾಣ್ತಾ ಇದೆ. ಭಾರತದ ಒಕ್ಕೂಟದಲ್ಲಿ ಕರ್ನಾಟಕದ ಕನ್ನಡಿಗರು ಇದರ ಅನ್ನುವ ಅನುಮಾನ ಮೂಡುವ ರೀತಿಯಲ್ಲಿ ಅವರ ವರ್ತನೆಗಳು ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ನಾನು ಕೇಂದ್ರ ಸರ್ಕಾರಕ್ಕೆ, ರೈಲ್ವೆ ಇಲಾಖೆಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತಕ್ಷಣ 25ನೇ ತಾರೀಕು ಏನು ಪ್ರಮೋಷನರಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀರಿ, ಅದನ್ನು ತಕ್ಷಣ ರದ್ದು ಮಾಡಬೇಕು. ರದ್ದು ಮಾಡದೆ ಬರೀ ಹಿಂದಿ ಇಂಗ್ಲೀಷ್ನಲ್ಲಿ ನೀವು ಪರೀಕ್ಷೆ ನಡೆಸಿದ್ದೇ ಆದರೆ ಇಡೀ ರೈಲ್ವೆ ಇಲಾಖೆ ಕರ್ನಾಟಕದಲ್ಲಿ ಎಂದೂ ನೋಡದಂಥ ಭಾರಿ ದೊಡ್ಡ ಚಳವಳಿಯನ್ನು ರೈಲ್ವೆ ಇಲಾಖೆ ಎದುರಿಸಬೇಕಾಗತ್ತೆ. ನಾನು ನನ್ನ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ, ಅವತ್ತೇನಾದರೂ ಜೂನ್ 25ನೇ ತಾರೀಕು ಪರೀಕ್ಷೆ ಮಾಡಲಿಕ್ಕೆ ರೈಲ್ವೆ ಇಲಾಖೆ ಮುಂದಾದರೆ ಇಡೀ ರೈಲ್ವೆ ವ್ಯವಸ್ಥೆಯನ್ನು ನಾವು ಬಂದ್ ಮಾಡುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಯಾವುದೇ ಕರ್ನಾಟಕದಲ್ಲಿ ಬರುವ ರೈಲುಗಳಾಗಲಿ ಹೋಗುವ ರೈಲುಗಳಾಗಲಿ ಅವಕಾಶ ಇರುವುದಿಲ್ಲ. ನಮ್ಮ ಕಾರ್ಯಕರ್ತರು ಎಲ್ಲ ರೈಲ್ವೆ ಗೇಟ್ಗಳಲ್ಲಿ ಹಳಿಗಳ ಮೇಲೆ ಕುಂತು ಪ್ರತಿಭಟನೆ ಮಾಡ್ತಾರೆ, ಎಲ್ಲ ರೈಲ್ವೆ ನಿಲ್ದಾಣಗಳಿಗೆ ನುಗ್ಗಿ ಪ್ರತಿಭಟನೆ ಮಾಡ್ತಾರೆ. ಅವತ್ತು ಆಗುವ ಅನಾಹುತಕ್ಕೆ ರೈಲ್ವೆ ಇಲಾಖೆಯೇ ಹೊಣೆಯನ್ನು ಹೊರಬೇಕಾಗತ್ತೆ. ಅದಕ್ಕೋಸ್ಕರ ಕನ್ನಡಿಗರ ಹಕ್ಕಿಗಾಗಿ ಈ ಹೋರಾಟ, ಈ ಚಳವಳಿ ನಡೀತಾ ಇದೆ. ನಾವು ಭಾರತದ ಒಕ್ಕೂಟದಲ್ಲಿ ಬದುಕಿದ್ದೀವಿ ಎನ್ನುವ ಅರ್ಥ ಬರೋದಾದರೆ, ಒಕ್ಕೂಟದಲ್ಲಿ ಕರ್ನಾಟಕ ಇದೆ ಅನ್ನೋದಾದರೆ ತಕ್ಷಣ ನೀವು ಕನ್ನಡದಲ್ಲೂ ಎಲ್ಲ ರೈಲ್ವೆ ಪರೀಕ್ಷೆಗಳನ್ನು ಬರೆಯುವಂಥ ಅವಕಾಶವನ್ನು ರೈಲ್ವೆ ಇಲಾಖೆ ಕೊಡಬೇಕು. ಇಲ್ಲದೆ ಹೋದರೆ ಭಾರಿ ದೊಡ್ಡ ಉಗ್ರ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಅವತ್ತಿನ ಎಲ್ಲ ಅನಾಹುತಕ್ಕೆ ರೈಲ್ವೆ ಇಲಾಖೆ ಹೊಣೆ ಹೊರಬೇಕಾಗತ್ತೆ. ಹಾಗಾಗಿ ನಾನು ರೈಲ್ವೆ ಇಲಾಖೆಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕರ್ನಾಟಕದ ರೈಲ್ವೆ ವ್ಯವಸ್ಥೆ 25ನೇ ತಾರೀಕು ಏನು ಬೇಕಾದರೂ ಆಗಬಹುದು. ಅದು ಆಗೋದು ಬೇಡ ಅಂದರೆ ನೀವು ತಕ್ಷಣ ಕನ್ನಡದಲ್ಲೂ ಬರೆಯುವ ಅವಕಾಶವನ್ನು ಕೊಡಬೇಕು. ಕೊಡದೇ ಹೋದರೆ ಯಾವುದೇ ಕಾರಣಕ್ಕೂ ಅವತ್ತು ಕರ್ನಾಟಕದ ರೈಲ್ವೆ ವ್ಯವಸ್ಥೆಯನ್ನು ನಡೀಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬಿಡಲ್ಲ ಅನ್ನುವ ನೇರವಾದ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಹಾಗಾಗಿ ರೈಲ್ವೆ ಅಧಿಕಾರಿಗಳ ಜೊತೆಯಲ್ಲಿ ನಾನು ಅನೇಕ ಬಾರಿ ಮಾತಾಡಿದ್ದೀನಿ, ರೈಲ್ವೆ ಸಚಿವರ ಜೊತೆಯಲ್ಲೇ ಮಾತಾಡಿದ್ದೀನಿ. ಆದರೂ ಇವತ್ತಿಗೂ
ಆ ವ್ಯವಸ್ಥೆ ಸರಿ ಮಾಡಿಕೊಳ್ಳಿಕ್ಕೆ ರೈಲ್ವೆ ಇಲಾಖೆ ಯಾಕಾಗಬಾರ್ದು? ನಮ್ಮ ರಾಜ್ಯ ಭಾಷೆಗಳಲ್ಲಿ, ಪ್ರಾದೇಶಿಕ ಭಾಷೆಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಅವಕಾಶ ಕೊಡದೆ ಹೋದ ಮೇಲೆ ಯಾವ ಭಾರತದ ಒಕ್ಕೂಟ ಅಂತ ನಾವು ಒಪ್ಕೋಬೇಕು? ಅಂಥ ಭಾರತದ ಒಕ್ಕೂಟದಲ್ಲಿ ಕನ್ನಡಿಗರು ಇರಬೇಕಾ ಅನ್ನುವ ಪ್ರಶ್ನೆ ನಮ್ಮಲ್ಲಿ ಮೂಡುವಂಥದ್ದು. ಅದಕ್ಕೋಸ್ಕರ ತಕ್ಷಣ ರೈಲ್ವೆ ಇಲಾಖೆ ನಿಮ್ಮ ಎಲ್ಲ ಪರೀಕ್ಷೆಗಳನ್ನು ಕನ್ನಡದಲ್ಲೂ ಬರೆಯಲಿಕ್ಕೆ ಅವಕಾಶ ಆಗಬೇಕು ಅನ್ನುವ ಹಕ್ಕೊತ್ತಾಯ, ಅದು ಸಮಸ್ತ ಕನ್ನಡಿಗರ ಹಕ್ಕೊತ್ತಾಯ. ಹಾಗಾಗಿ ತಾವು 25ನೇ ತಾರೀಕು ನಡೆಯುವ ಪರೀಕ್ಷೆ ಇಲ್ಲ ಕನ್ನಡದಲ್ಲಿ ನಡಿಬೇಕು, ಇಲ್ಲ ಪರೀಕ್ಷೆ ರದ್ದಾಗಬೇಕು.